forever on fire. ಉಡುಪಿ ಜಿಲ್ಲೆಯಲ್ಲಿ ಕೆಲವೊಮ್ಮೆ ಭಾರಿ ಮಳೆಯಾದಾಗ ರೆಡ್ ಅಲರ್ಟ್ ಘೋಷಣೆ ಆಗಿರ್ತದೆ ಹವಾಮಾನ ಇಲಾಖೆಯಿಂದ. ಆದರೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ನೀಡ್ತಿಲ್ಲ ಅನ್ನುವಂಥದ್ದು ಕೂಡ ಈ ಬೈಂದೂರಿನಂತಹ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿರುವಂಥ ಪ್ರದೇಶದಲ್ಲಿ ಸಾಕಷ್ಟು ದೂರುಗಳು ಕೇಳಿ ಬರ್ತಿದೆ. ಆ ದೂರು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಹಿಂದೆ ಕಾಣ್ತಾ ಇದೆ ನೋಡಿ, ಇಂತಹ ಕಿರು ಸೇತುವೆ ಮೂಲಕ ದಾಟಿಕೊಂಡು ಮಕ್ಕಳು ದಿನ ಶಾಲೆ ಬರಬೇಕಾದ ಪರಿಸ್ಥಿತಿ ಇದ್ದರೆ ನೀವು ರೆಡ್ ಅಲರ್ಟ್ ಇದ್ರೂ ಕೂಡ ರಜೆ ಕೊಡದೇ ಇದ್ದಾಗ ಮಕ್ಕಳು ಎಷ್ಟು ಸಂಕಷ್ಟಪಟ್ಟು ಶಾಲೆಗೆ ಬರ್ತಾರೆ ಅನ್ನುವಂಥದ್ದು ಕೂಡ ನೀವು ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ಲ ಅಧಿಕಾರಿ ವರ್ಗದವರು ಕೂಡ, ಶಿಕ್ಷಣ ಇಲಾಖೆ ಕೂಡ ಇದನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಬೈಂದೂರಿನಂಥ ತಾಲೂಕಿನಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ಮಕ್ಕಳು ಇಂತಹ ಸೇತುವೆಯಲ್ಲಿ ಹೇಗೆ ದಾಟ್ತಾರೆ ಒಮ್ಮೆ ಕಲ್ಪಿಸ್ಕೊಳ್ಳಿ. ಈ ರೀತಿ ಸೇತುವೆಯಲ್ಲಿ, ಮರದ ಸೇತುವೆಯಲ್ಲಿ, ಈ ಮುರಿದು ಹೋಗಿರುವಂಥ ಸ್ಥಿತಿಯಲ್ಲಿ ಮರದ ಸೇತುವೆಯನ್ನು ದಾಟಿಕೊಂಡು ಶಾಲೆಗೆ ಹೋಗಲಿಕ್ಕೆ ಸಾಧ್ಯವ ಅನ್ನುವಂಥದ್ದು ಕೂಡ ಗಮನ ಹರಿಸಬೇಕು ಅಂತ ನಾವು ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಬಂದಿರುವಂಥದ್ದು. ಇದೀಗ ಬೈಂದೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಡಮೊಗೆ ಅನ್ನುವಂಥ ಪ್ರದೇಶದಲ್ಲಿರುವಂಥ ಮರದ ಸೇತುವೆ ಅಂತ ಹೇಳ್ಬೋದು. ಈ ಅಡಕೆ ಮರಗಳನ್ನು ಮತ್ತು ಇಲ್ಲಿ ಲಭ್ಯ ಇರುವಂಥ ಮರಗಳನ್ನೇ ಬಳಸ್ಕೊಂಡು ಈ ರೀತಿಯ ಒಂದು ಮರದ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ದೈನಂದಿನ ಬಳಕೆಗೋಸ್ಕರ ಸೇತುವೆ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಈ ಸೇತುವೆ ಮೂಲಕ ಮಕ್ಕಳು ಹೇಗೆ ಶಾಲೆಯನ್ನು ಸೇರ್ತಾರೆ, ಶಾಲೆಯಿಂದ ಮನೆಗೆ ಕೆಲವೊಂದು ಸರಿ ಏನು ಮಾಡ್ತಾರೆ DC ಅವರು ಅಂತ ಹೇಳಿದ್ರೆ ಬೆಳಿಗ್ಗೆ ಶಾಲೆಗೆ ಹೋದ ನಂತರ ರಜೆ ಕೊಡ್ತಾರೆ. ಮಕ್ಕಳು ವಾಪಸ್ ಬರುವಾಗ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಇಲ್ಲಿನ ಪೋಷಕರ ಮಾತಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ರಜೆ ಕೊಡದೆ ಇದ್ದಾಗ ಯಾವ ರೀತಿ ಸಮಸ್ಯೆ ಆಗ್ತದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಸರ್, ಈಗ ಮೊನ್ನೆ ರೆಡ್ ಅಲರ್ಟ್ ಘೋಷಣೆ ಆಗಿತ್ತು. ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗಿತ್ತು. ತುಂಬ ಮಳೆಯಿಂದ ತುಂಬ ಸಮಸ್ಯೆ ಆಗಿತ್ತು. ಮಕ್ಕಳಿಗೆ ರಜೆ ಕೊಡಲಿಲ್ಲ. ಇಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಸರ್ ನಿಮಗೆ? ಹೌದು, ಇಲ್ಲಿ ತುಂಬ ಮಳೆ ಇದ್ದಿತ್ತು. ಆ ದಿನದಲ್ಲಿ ಮಕ್ಕಳು ಅಥವಾ ಪೋಷಕರು ಪ್ರತಿಯೊಬ್ಬರು ಇವತ್ತು ರಜೆ ಕೊಡ್ಬೋದು. DC ಅವರು ಅಂದರೆ ಮಕ್ಕಳು ಶಾಲೆಗೆ ಹೋದರೆ ತುಂಬ ರಿಸ್ಕ್ ಇದೆ ಅನ್ನೋದು ಯೋಚನೆ ಮಾಡ್ತಾ ಇದ್ದಾಗ ಆದರೂ ರಜೆ ಕೊಡಲಿಲ್ಲ. ಆದರೆ ಅದರ ಮರುದಿನ ರಜೆ ಕೊಟ್ಟರು. ಆ ದಿನ ಮಳೆ ಕಡಿಮೆ ಇತ್ತು. ಆದರೆ DC ಅವ್ರು ಏನು ಮಾಡಬೇಕು ಅಂತ, ಎಲ್ಲಿ ಹಳ್ಳಿ ಪ್ರದೇಶದಲ್ಲಿ ಯಾವ ರೀತಿ ಇದೆ ಸಮಸ್ಯೆ ಅದನ್ನು ಅರ್ಥ ಮಾಡಿಕೊಂಡು ರಜೆ ಘೋಷಣೆ ಮಾಡಬೇಕು ಶಾಲೆಗಳಿಗೆ. ಆವಾಗ ನಮ್ಮ ಮಕ್ಕಳು ತುಂಬ ಮನೆಯಲ್ಲಿ ಸೇಫ್ ಆಗಿರ್ತಾರೆ ಅಂತ ಹೇಳ್ತೇನೆ. ಇಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ಈ ರೀತಿ ಒತ್ತಡದಲ್ಲಿ, ಈಗ ಸ್ವಲ್ಪ ಮಳೆ ಕಡಿಮೆ ಇದೆ, ಇಷ್ಟು ಒತ್ತಡ ಇದೆ. ಇನ್ನು ಮಳೆ ಜಾಸ್ತಿ ಆದರೆ ಪಶ್ಚಿಮ ಘಟ್ಟದ ನೀರೆಲ್ಲ ಹರ್ಕೊಂಡು ಕೆಳಗೆ ಬರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಪೋಷಕರ ಜೊತೆಗೆ ಹೋಗಿ ಮಕ್ಕಳನ್ನು ಶಾಲೆಗೆ ಬಿಡ್ತೀರಾ? ಹೇಗದು ವ್ಯವಸ್ಥೆ ಹೇಗೆ ಅಂತ? ಹೌದು, ಅಂಥ ಸಮಸ್ಯೆ ಇದ್ದಾಗ ನಾವು ಪೋಷಕರು ಮಕ್ಕಳ ಜೊತೆ ಹೋಗಿ ಬಿಡ್ತೀವಿ. ಆದರೆ ರಿಸ್ಕ್ ಅನ್ನೋದು ಇದ್ದಿದೆ ಖಂಡಿತ. ನೀರು ತುಂಬ ವೇಗವಾಗಿ ಬರುವುದರಿಂದ ಎಷ್ಟೇ ಯಾರು ಅಂತ ದೊಡ್ಡವರಿಗೂ ಕೂಡ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಆದ್ದರಿಂದ ಆ ಯೋಚನೆಯಲ್ಲಿ DC ಅವರು ಕ್ರಮ ತಗೊಳ್ಬೇಕು. ಸರ್, ಈಗ ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆ, ನೀವು ಇದೇ ರೀತಿ ಮರದ ಸೇತುವೆಯಲ್ಲಿ ಜೀವನ ನಿಮ್ದೀಗ? ಒಂದು 50 ವರ್ಷ ಆಯಿತು ನಾವು ಇದನ್ನು ಶುರು ಮಾಡಿ. ಪ್ರತಿ ವರ್ಷ ನಮಗೆ ಇದೇ ಒಂದು ವರ್ಷ ಮಾಡಿಯೇ ಮಾಡಕ್ಕೆ ಬಿಟ್ಟರೆ ನಮ್ಮ ಮಕ್ಕಳನ್ನೆಲ್ಲ ನಾವು ಅಕಸ್ಮಾತ್ ಏನಾರು ನೀರು ತುಂಬಿ ಜಾಸ್ತಿ ಇದ್ದಿದ್ರೆ ನಾವು ಎಲ್ಲರೂ ರಿಕ್ಷಾ ಮಾಡಿ ಯಾರದು ಶಾಲೆ ಕಳಿಸ್ತೀರ ಉಪಾಯ ಇಲ್ಲ. ಅಂದರೆ ಒಂದು ರೌಂಡ್ ಅಂದ್ರೆ 100 ರೂಪಾಯಿ ಕೊಡೋದ್ರಿಂದ 200 ರೂಪಾಯಿ ಕೊಡಕ್ಕೆ. ಇದೀಗ ನಾವು ಎಂತ ಕಂಡ್ರೆ ಮಾಡ್ತೈತೆ ಅಂದರೆ ಪ್ರತಿ ವರ್ಷ ಮಾಡ್ತಿದ್ದೆ. ಹೆಂಗಸರು ಮಕ್ಕಳು ಮಗು ಎಲ್ಲ ಹೋಯೇ ಇರ್ತಾರೆ. ನಮ್ಮ ಮನೆದಾರು ಹೋಯೇ ಇರ್ತಾರೆ. ನಮಗೆ ಆಚೆಗೇನು ಸ್ವಲ್ಪ ಮನೆ ಇಲ್ಲ, ಹೋಯೇ ಇರುತ್ತೆ. ನಾವು ಒಂದು ಮಾಡ್ತೈತೆ ಇರಲಿ. ಏನು ಎಷ್ಟು ಯಾರ ಹತ್ರ ಹೇಳ್ರು ನಮಗೆ ಏನು ಒಂದು ಇದು ನಮಗೆ ಸಿಗ್ತಾ ಇಲ್ಲ. ಕೆಲವು ವರ್ಷದಿಂದ ನಾವು ಪ್ರಯತ್ನ ಪಟ್ಟಿತ್ತು, ಏನು ಎಲ್ಲರಿಗೂ ಮಾಡಿತ್ತು. ನಾವು ಯಾರಿಗೆ ಇವರು ನಮ್ಮ ಅವ್ರಿಗೆ ಸಮೇತ ಎಲ್ಲ ಅರ್ಜಿ ಮಾಡಿತ್ತು. ಯಾರಿಗೆ ಮಾಡೋದಿದ್ರು ನಮ್ಮ ಹತ್ರ ಏನು ಮಾಡ್ಕೊಂಬಲ್ಲ. ನಾವೀಗ ಪ್ರತಿ ವರ್ಷ ಇದೇ ಮಾಡ್ತೀವಿ. ಈ ವರ್ಷ ಈಗ ಮಾಡಿಲ್ಲ. ಹಾಗೆ ಇತ್ತು, ಏನು ಮಾಡೋದೋ ಗೊತ್ತಿಲ್ಲ. Forever on fire. ಸೊ ಈಗ ಬೈಂದೂರು ಕ್ಷೇತ್ರದಲ್ಲಿ ಒಟ್ಟು 400 ಇಂತಹ ಕಿರು ಸೇತುವೆಗಳನ್ನು ದುರಸ್ತಿ ಮಾಡುವಂಥದ್ದು ಮತ್ತು ಅದನ್ನು ಅಭಿವೃದ್ಧಿಗೆ ಮೇಲ್ದರ್ಜೆಗೇರಿಸುವಂಥ ಕೆಲಸವನ್ನು ಗುರುರಾಜ್ ಗಂಟಿಹೊಳೆ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯ ಲಭ್ಯವಿರೋ ಮಾಹಿತಿ ಅಂತ ಹೇಳ್ಬೋದು. ಅಂದರೆ ಗುಜರಿ ವಸ್ತುಗಳು ಅಂತೆಲ್ಲ ಸ್ಕ್ರ್ಯಾಪ್ಗೆ ಹೋದಂಥ ವಸ್ತುಗಳನ್ನು ಬಳಸ್ಕೊಂಡು ಕಿರು ಸೇತುವೆಯನ್ನು ನಿರ್ಮಿಸುವ ಮೂಲಕ ಸರ್ಕಾರದಿಂದ ಅನುದಾನ ಸಿಗದಿದ್ರೂ ತೊಂದರೆ ಇಲ್ಲ, ಕ್ರೌಡ್ ಫಂಡಿಂಗ್ ಮೂಲಕ ನಾನು ಸೇತುವೆಯನ್ನು ನಿರ್ಮಾಣ ಮಾಡ್ತೇನೆ ಅನ್ನುವಂಥ ಪಣವನ್ನು ಶಾಸಕರು ತೊಟ್ಟಿರುವಂಥದ್ದು. ಸದ್ಯ ಎಡಮೊಗೆಯ ಇನ್ನೊಂದು ಭಾಗದಲ್ಲಿ ಈ ರೀತಿಯ ಒಂದು ಸೇತುವೆ ಕೂಡ ನಿರ್ಮಾಣ ಆಗಿರುವಂಥದ್ದು. ಇದೇ ರೀತಿಯಲ್ಲಿ ಇನ್ನಷ್ಟು ಭಾಗದಲ್ಲಿ ಅಂತ ಹೇಳಿದ್ರೆ ಕ್ಷೇತ್ರದಾದ್ಯಂತ ಇರುವಂಥ 400ಕ್ಕೂ ಅಧಿಕ ಸೇತುವೆಗಳು ಇದೇ ರೀತಿಯಲ್ಲಿ ಕ್ರೌಡ್ ಫಂಡಿಂಗ್ ಮೂಲಕ ನಿರ್ಮಿಸ್ತೇನೆ ಅನ್ನುವಂಥದ್ದು ಕೂಡ ಅವರ ಮಾತಾಗಿದೆ. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.